ಮಹಾತ್ಮ ಗಾಂಧಿಯವರು ಏನೇ ಕಾರ್ಯ ಮಾಡಿದರೂ ಸ್ವಲ್ಪ ವ್ಯತ್ಯಾಸವಾಗಿ ಮಾಡುತ್ತಾರೆ. ಸೌತ್ ಆಫ್ರಿಕಾದಲ್ಲಿ ಫೀನಿಕ್ಸ್ ಎಂಬ ಊರಲ್ಲಿ ಚಿಕ್ಕ ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿ ಮಕ್ಕಳ ಶಾಲೆ ಎಂದು ಹೆಸರಿಟ್ಟರು. ಅಲ್ಲಿನ ಪಾಠದ ವ್ಯವಸ್ಥೆಯಲ್ಲಿ ನಾಗರಿಕ ಜೀವನಕ್ಕೆ ತಕ್ಕಂತೆ ತಮ್ಮ ಮಕ್ಕಳಿಗೆ ನಿಜವಾದ ಅರಿವನ್ನು ತಿಳಿಸಬೇಕೆಂದು ಆಸೆಪಟ್ಟರು. ನಿಜವಾದ ಅರಿವೆಂದರೆ ಅವರು ಓದುವ ಪಾಠದ ಮುಖಾಂತರ ಅವರ ಮನಸ್ಸು ಹೃದಯಗಳು ಆಸಕ್ತಿಯುಳ್ಳದಾಗಿಯೂ ಸರಿಯಾಗಿರಬೇಕೆಂದು ಬಯಸಿದರು. ಅವರ ಶಾಲೆಯಲ್ಲಿ ಪಠ್ಯ ಪುಸ್ತಕಗಳೇ ಇರಲಿಲ್ಲ. ಗಾಂಧೀಜಿಯವರೇ ಪಾಠವನ್ನು ಹೇಳಿಕೊಡುತ್ತಿದ್ದರು. ಆ ಪಾಠವನ್ನು ಇಷ್ಟಪಡುವವರು ಲೈಬ್ರರಿಗೆ ಹೋಗಿ ಅದರ ಬಗ್ಗೆ ಅಧಿಕವಾಗಿ ಅರಿತುಕೊಳ್ಳುತ್ತಿದ್ದರು. ಗಾಂಧೀಜಿಯವರು ಮನುಷ್ಯರನ್ನು ತನ್ನದೇ ಆದ ಶೈಲಿಯಲ್ಲಿ ಗೌರವಿಸುತ್ತಿದ್ದರು. ಎಲ್ಲ ಮನುಷ್ಯರಿಗೂ ಒಂದೇ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳುತ್ತಿದ್ದರು. ಕಡಿಮೆ ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಅಧಿಕವಾಗಿ ಹೊಗಳುತ್ತಿದ್ದರು. ಅಧಿಕ ಗೌರವಕ್ಕೆ ಪಾತ್ರರಾದವರನ್ನು ಖಂಡಿಸುತ್ತಿದ್ದರು. ಇದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು. ಏಕೆ ಈ ರೀತಿ ನಡೆದುಕೊಳ್ಳುತ್ತೀರಿ ಎಂದು ಕೇಳುವವರಿಗೆ ಗಾಂಧೀಜಿ ಹೀಗೆ ಹೇಳಿದರು: ರವಿಗಿಂತ ಶ್ಯಾಮ್ ಉತ್ತಮನೆಂದು ನಾನು ಪರೀಕ್ಷಿಸುವುದಿಲ್ಲ. ಒಂದೊಂದು ಮಕ್ಕಳು ಎಷ್ಟು ಉತ್ತಮರಾಗಿ ಮುಂದುವರಿಯುತ್ತಿದ್ದಾರೆ ಎಂದು ನೋಡುವುದೇ ನನ್ನ ಕೆಲಸ. ಒಬ್ಬ ಜ್ಞಾನವುಳ್ಳ ವ್ಯಕ್ತಿಯು ಜ್ಞಾನದಲ್ಲಿ ಕಡಿಮೆ ಇರುವ ವ್ಯಕ್ತಿಯೊಂದಿಗೆ ಪೈಪೋಟಿ ಮಾಡಿ ಅಧಿಕ ಗೌರವವನ್ನು ತೆಗೆದುಕೊಂಡು ಅಹಂಕಾರದಿಂದ ಮೆರೆಯುವುದನ್ನು ನಾನು ಇಷ್ಟಪಡುವುದಿಲ್ಲ. ಆ ಅಹಂಕಾರ ಅವನನ್ನು ಮೇಲೆ ಹೋಗದಂತೆ ತಡೆಯುತ್ತದೆ. ಆಗ ಅವನು ಮುಂದಕ್ಕೆ ಹೋಗದೆ ಹಿಂದಕ್ಕೆ ಹೋಗುತ್ತಾನೆ. ತನ್ನಿಂದಾಗುವ ಮಟ್ಟಿಗೆ ಕಠಿಣವಾಗಿ ಪ್ರಯಾಸಪಟ್ಟು ತನ್ನ ಪೂರ್ತಿ ಪ್ರಯಾಸದಿಂದ ಪ್ರಯತ್ನಿಸುವವರನ್ನು ಮಾತ್ರ ನಾನು ಮನಸಾರೆ ಹಾರೈಸುತ್ತೇನೆ ಎಂದು ಹೇಳಿದರು. ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ ಎಂದು ಸತ್ಯವೇದ ಹೇಳುತ್ತದೆ.